ಒಮ್ಮೆ ಒಬ್ಬ ಕುಂಬಾರನು ಚಿಲುಮೆಯನ್ನು ಮಾಡುತ್ತಾ ಕುಳಿತಿದ್ದನು. ಅವನು ಮಣ್ಣಿಗೆ ಚಿಲುಮೆಯ ಆಕಾರವನ್ನು ಕೊಟ್ಟಿದ್ದನು. ನಂತರ ಕುಂಬಾರನು ಅದನ್ನೆಲ್ಲ ಅಳಿಸಿದನು. ಆಗ ಮಣ್ಣು ಕುಂಬಾರನಿಗೆ ಕೇಳಿತು, ಕುಂಬಾರಣ್ಣ, ನೀನು ಚಿಲುಮೆಯನ್ನು ಎಷ್ಟು ಚೆನ್ನಾಗಿ ಮಾಡುತ್ತಿದ್ದೆ, ಆದರೆ ಅದನ್ನೆಲ್ಲ ಏಕೆ ಅಳಿಸಿಬಿಟ್ಟೆ? ಆಗ ಕುಂಬಾರನು ಹೇಳಿದನು, ನಾನು ಚಿಲುಮೆಯನ್ನು ಮಾಡುತ್ತಿರುವಾಗ ನನ್ನ ಬುದ್ಧಿ ಬದಲಾಯಿತು. ಚಿಲುಮೆ ಮಾಡುವ ಬದಲು ಬಿಂದಿಗೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿತು. ಆಗ ಮಣ್ಣು ಹೇಳಿತು, ಕುಂಬಾರಣ್ಣ, ನಿನ್ನ ಬುದ್ಧಿ ಬದಲಾಗಿದ್ದರಿಂದ ನನ್ನ ಜೀವನವೂ ಬದಲಾಯಿತು. ನಾನು ಚಿಲುಮೆಯಾಗಿದ್ದರೆ ನಾನು ಸ್ವತಃ ಸುಟ್ಟು ಇನ್ನೊಬ್ಬರನ್ನು ಸುಡುತ್ತಾ ಇದ್ದೆ. ಆದರೆ ನಾನು ಬಿಂದಿಗೆಯಾಗಿದ್ದರಿಂದ ನಾನು ಸ್ವತಃ ತಂಪಾಗಿದ್ದು ಇನ್ನೊಬ್ಬರನ್ನು ತಂಪಾಗಿಡುತ್ತೇನೆ. ಈ ಕಥೆಯ ತಾತ್ಪರ್ಯ ಹೇಳಬೇಕಾದ್ರೆ, ಜೀವನದಲ್ಲಿ ಒಳ್ಳೆಯ ನಿರ್ಧಾರ ತೆಗೆದುಕೊಂಡರೆ ನಾವು ಸ್ವತಃ ಆನಂದದಲ್ಲಿರುತ್ತೇವೆ. ಆದ್ದರಿಂದ ಇತರರನ್ನೂ ಆನಂದದಲ್ಲಿ ಇಡುತ್ತೇವೆ.